ಕೊಟ್ಟಿಲ್ಲ. ಸೊ ಸೌತಡ್ಕ ಗಣೇಶನ್ ಟೆಂಪಲ್ಗೆ ಬಂದಿದ್ದೀವಿ. ಗಾಡಿಯಲ್ಲಿ ನಿಲ್ಲಿಸಿ ಹಿಂಗಿದೆ ದೇವಸ್ಥಾನ ಗುರು, ಸಖತ್ತಾಗಿದೆ. ಸೊ ನಾನು ಅವಾಗ ಬಂದಾಗ ಇಲ್ಲಿ ಇನ್ನೂ ರೋಡ್ ಗೀಡ್ ಏನೂ ಆಗಿರಲಿಲ್ಲ, ಇನ್ನೂ ರೋಡ್ ಮಾಡ್ತಿದ್ರು ಅದೆಷ್ಟು ಫುಲ್ಲು. ಸೊ ಇವಾಗ ಎಲ್ಲ ರೋಡ್ ಗೀಡ್ ಆಗಿದೆ. ಇಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ನೋಡೋಣ, ಊಟಕ್ಕೆ ಏನಾದರೂ ಇದ್ರೆ ಊಟ ಮಾಡ್ಕೊಂಡು ಹೊರಡೋದು, ಇಲ್ಲ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋದು. ಸೊ ಇದು ಗಂಟೆ ಗಣೇಶ ಅಂತಲೇ ಫೇಮಸ್ಸು. ಆಮೇಲೆ ದೇವಸ್ಥಾನಕ್ಕೆ ಗೋಪುರ ಇಲ್ಲ. ಅದರದ್ದೇನು ವಿಶೇಷ ಅಂತಂದರೆ ಇಲ್ಲಿ ಗೋಪುರ ಕಟ್ಟಿದರೆ ಅಥವಾ ದೇವಸ್ಥಾನ ಕಟ್ಟಿದರೆ ಒಂದೇ ದಿನದಲ್ಲಿ ಕಟ್ಟಬೇಕು ಅಂತ ಒಂದು ಏನೋ ಷರತ್ತಿತ್ತಂತೆ. ಸೊ ಅದು ಆಗಲ್ಲ ಅಂತ ಹಿಂಗೆ ಓಪನ್ ಫೀಲ್ಡಲ್ಲಿ ಅಂದರೆ ಒಂದು ಮರದ ಕೆಳಗಡೆ ದೇವ್ರ ವಿಗ್ರಹ ಇಟ್ಟು ಅಲ್ಲೇ ದೀಪ ಹಚ್ಚುತ್ತಾರೆ. ಮಳೆ ಬಂದರೂ ಸಮೇತ ದೀಪ ಆರಲ್ಲ. ಕೆಲವೊಂದು ವೀಡಿಯೋ ಕ್ಲಿಪ್ಸ್ ಇದ್ದಾವೆ, ಅಂದರೆ ಯಾವ ಅಪ್ಲೋಡ್ ಆಗಿರೋವೋ ಅವನ್ನ ಬೇಕಿದ್ರೆ ಅಪ್ಲೋಡ್ ಮಾಡ್ತೀನಿ, ಅಂದರೆ ಹಾಕ್ತೀನಿ ವಿಡಿಯೋದಲ್ಲಿ ನೋಡ್ರಿ. ಜನ ಇದ್ರೆ ಪ್ರಶ್ನಪ್ಪ, ಒಬ್ಬೊಬ್ಬ ಜನ ಇದ್ರೆ ಅವ್ರಿಗೆ ಇರಿಟೇಷನ್ ನೀವೆಲ್ಲ ಪಕ್ಕ ಹಾಕ್ತೀಯಾ? ಹಲೋ, ಗರ್ಕೆ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್, ಖಾರ ಗಿಡಕ್ಕೆ ಅಂತ ಗರ್ಕೆ. ಇನ್ನೇನು ಖಾರಾಗ ಹೋಗಿ ಇಡ್ತೀವಿ. ಇವನು ನಮ್ಮ ಫ್ರೆಂಡು ಹೇಳ್ಕೊಟ್ಟಿ ಅಂತ ಒಬ್ಬನೇ ಕಷ್ಟ ಮಾಡ್ಕೊಂಬಂದಿದ್ದಾನೆ. ಇವತ್ತು ಫುಲ್ ಉಪವಾಸನೇ ಅವನಿಗೆ, ಫಿಕ್ಸು ಪಕ್ಕ. ನಾನು ಹೇಳಿದ್ಮೇಲೆ 100% ಇರ್ತದೆ, ಗೊತ್ತಲ್ಲ. ಡೈಲಾಗು ಸನ್ನಿಧಾನ ಇದು ಇಲ್ಲಿ ಹೇಳೋ. ಬೇಡ, ಅದೇನು ಕೆಟ್ಟ ಹೋತೆ ಅಲ್ಲ. ಏನೋ ಕೊಟ್ಟೆ, ಐ ಡೋಂಟ್ ನೋ. ದರ್ಶನ ಆಯ್ತು, ಈಗ ಹೊರಡಬೇಕು. ನೋಡೋಣ, ಅಲ್ಲಿ ಪ್ರಸಾದ ಏನಾದರೂ ಇದ್ರೆ ಊಟ ಮಾಡ್ಕೊಂಡು ಹೊರಡ್ತೀವಿ. ಸ್ವಲ್ಪ ತಂಗೆ ಕೂತಿದ್ವಿ, ಹಿಂಗಿದೆ ನೋಡ್ರಿ ದೇವಸ್ಥಾನ. ಚಾರ್ಜ್ ಕೊಡ್ತೀನಪ್ಪ ಅಂದರೆ ಊನಪ್ಪ ಇಡು, 10 ರೂಪಾಯಿ ಕೊಡ್ಬೇಕಪ್ಪ. ಯಾಕಕ್ಕ ಏನೋ ಮಾಡ್ತಿದ್ಯಾ ನಿನಗೆ? ಗೋಪುರ ಇಡಕ್ಕೆ ಜಾಗ ಅಲ್ಲಿ ಹೋಗಿ ಆ ಕಾರಲ್ಲಿ ಮದುವೆ ಡೆಕೋರೇಷನ್ ಮಾಡಿರೋ ಡಬಲ್ ಟೇಪ್ ತಗೊಂಬಂದು ಹಚ್ತಾನ್ ಗುರು, ಗೋಪುರ ಇಡೋಕ್ಕೆ. ಅಂಟ್ಕಂತ ಅಯ್ಯೋ ದೇವ್ರೆ. ಅಲ್ಲೇ ರಂಗ ಇಲ್ಲ, ಚೆನ್ನಿಕೇನಿ ಕೊಡ್ತೀನಿ ನನಗೆ. ಇದೇ ನೋಡಿ ನಾಟಕ ಮಾಡಿ. ಡೋರಾಕ ಹಾಕಲ್ಲ, ಕೇಳ್ದ ಕೊಟ್ಟಿಲ್ಲ, ನಿಮ್ಮನ್ನು ಕೊಡ್ತೀನಿ ಹಾಕ ಸೈನಿಕನಿಗೆ. ಸೊ ಇಲ್ಲಿಂದ ಈಗ ಸುಬ್ರಹ್ಮಣ್ಯಕ್ಕೆ ಹೊರಡೋಣ ಬರ್ರಿ. One eternity later. ನಾನು ನೋಡಿ ಮಾಡಿ ಎಳಿತೀನಿ, ಯೋಚನೆ ಮಾಡಿ. ಅವನು ಯೋಚನೆ ಮಾಡಲ್ಲ, ಎಳಿತಾನೆ. ಆಮೇಲೆ ನೋಡೋಣ ಅಂತ ಹಂಗೆ ಹೇಳದಿದ್ರೆ ಆ ಅಜ್ಜಿಂಗ್ ಯಾವಾಗಲೂ ಸೈಡ್ ಹೊಡಿತಿದ್ದೆ ನಾನು. ಸ್ನಾನ ಮಾಡೋದ ಕಣಲೆ, ಅದನ್ನು ನೋಡಿದ್ನಪ್ಪ. ನವೀನ ಪ್ಲೀಸ್ ನಿಧಾನ ಪಡೆಯಲ್ಲ, ನವೀನ ಯಾಕೆ ಕಲೆಕ್ಟ್ ಮಾಡ್ತೀಯ? ಮಲ್ಗಿಲ್ ಕಂಡ್ರೆ ಕಾರು ಎಲ್ಲ ಹಿಂದೆ ಆ ಗಾಡಿ ನಿಲ್ಲಿದ್ದಕ್ಕೆ ಒಳ್ಳೇದಾಗೈತೆ, ಮುಂದೆನೂ ಇರ್ಲಿಲ್ಲ. ನನ್ನ ಫೋನ್ ಹೆಂಗೋಯ್ತು ಅಂತ ರಂಗನ್ ರಿಯಾಕ್ಷನ್ ತಗೋಬೇಕಿತ್ತು. ಆನ್ ಆಯ್ತಾ ಗೋಪುರ? ಗೊತ್ತಿಲ್ಲ, ಆಫ್ ಆಗೈತೆನಾ ಹೋಗ್ತಾ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಿಲ್ಲಿಸಿದ್ವಿ. ಹಿಂಗಿದೆ ನೋಡ್ತಿದ್ದೇವರು. ನಮ್ಮ ಗಾಡಿಯಲ್ಲಿ ನಿಂತಿದೆ, ಹೊರಡ್ಬೇಕೀಗ, ಹೊರಡೋಣ.
ಸೊ ದೇವಸ್ಥಾನಕ್ಕೆ ಈಗ ದರ್ಶನಕ್ಕೆ ಹೋಗ್ತಿದ್ದೀವಿ. ಸುಬ್ರಹ್ಮಣ್ಯ, ಕುಕ್ಕ ಸುಬ್ರಹ್ಮಣ್ಯಲ್ಲಿ ನೀರೆಲ್ಲ ಬಿದ್ದು ಫೋನಿಗೆ ಬ್ಯಾಕ್ ಪೋಚಲ್ಲೆಲ್ಲ ನೀರಿದೆ. ದರ್ಶನ ಮುಗಿಸ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹೊರಡೋದು. ಹಿಂಗೈತೆ ಗುರು, ಕಾಲೆಲ್ಲ ಸುಡ್ತೈತೆ. ಈ ವೈಟ್ ಲೈನ್ ಮೇಲೆ ನಡೀತಿದ್ದೀನಿ. ಹಿಂಗೆ ಕಾಣ್ತಿದೆ ನೋಡ್ರಿ ದೇವಸ್ಥಾನ. ಹೋಗೋಣ ಬರ್ರಿ. ಇದು SLC ಗೆ ಹೋಗ್ತಿದ್ದೆ, ಸ್ಕೂಲಲ್ಲಿ ಕಂಪ್ಲೀಟ್ ಮಾಡಿ ಹೆಣ್ಮಗು ಅಣ್ಣ ಒಳ್ಳೆನು. ಸುಮ್ಮನಿರ, ನಾವಿನ್ನೂ ಆಮೇಲೆ ಒಂದು ಮುತ್ತು ಕೊಡ್ತೀನಿ ನಾನು. ಯಾಕೆ? ಸುಮ್ಮನೆ ಅವ್ನು ಹುಡುಗ ತುಂಬಾ ಚೆನ್ನಾಗಿ ಗಾಡಿ ಹೊಡಿತಿದ್ದಾನೆ, ಅದಕ್ಕೆ ಬಹಳ ಚೆನ್ನಾಗಿ ಹೊಡಿತಾನಪ್ಪ. ಹಿಂಗೆ ಅಂತ ಗೊತ್ತಿದ್ರೆ ನಮ್ಮ ತಾಯಿ ಅಂತ ಹೇಳ್ಕೊಳಕ್ಕಾಗ್ತದೆ. ಊರಿಗೆ ಹೋದ್ಮೇಲೆ ಟೀ ಕುಡಿಯಕ್ಕೆ ಕರಿತಾರಲ್ಲ, ಅವಾಗ ಎಂತಾಗ್ತೀನಿ ಚಾಟ ಇದ್ವಿ, ಅವಾಗ ಮಾತಾಡ್ತೀನಿ. ನಾವು ನಮ್ಮ ಲೊಕೇಶನ್ ಚೇಂಜ್ ಮಾಡಿದ್ವಿ ಮೇಲೆ ಟೀ ಕುಡಿಯೋದ್ನ. ಎಲ್ಲಿ? ನಿಮ್ಮ ಅಂಗಡಿ. ನಮ್ಮ ಅಂಗಡಿ? ನಮ್ಮ ಅಂಗಡಿಗೆ ಬರ್ರಿ ಒಂದ್ಸರಿ ಗೊತ್ತಾಗ್ಕೊಡ್ತೀನಿ ಚಾಟ. ನಾಳೆ ನೀವೇ ಬರಲ್ಲ. ಮತ್ತೆ ಇಲಿ ಪಾಷಾಣ ಬಿಸ್ಕೆಟ್ ಅಂತ ಇಲಿ ಪಾಷಾಣಕ್ಕೆಲ್ಲ ಸಾಯಲ್ಲ ಕಣೋ, ನಾನೆಲ್ಲ ತಿಂದಿದ್ದೀನಿ, ಡಿನ್ನರ್ ಕುಡ್ದಿನಿ, ಎಲ್ಲ ಮಾಡಿ ಶಾಟ. ಅವ್ರು ವಿಡಿಯೋ ಮಾಡ್ತೀರ ನಮ್ಮ ಅಲ್ಲ ಇಲಿ ಪಾಷಾಣ ಏನಕ್ಕೆ ತಿಂದಿದ್ದೆ? ಇಲಿ ಪಾಷಾಣ ವಿಷ್ಣು ಅಂತ ನನಗೊಬ್ಬ ಅಣ್ಣ ಇದ್ದಾನೆ. ಅದನ್ನ ನಾನೊಬ್ಬ ಬರ್ಲೇನಕ್ಕ. ಅಲ್ಲ ತಡಿ ಸುಜಿ ಇರೋ, ನೀನಾ ಹುಡುಗಿ ತರ ಏರ್ಸ್ಕೊಂಡಿದ್ಯಾ ಅದ್ ಕಡೆ? ಸೊ ಕಾಫಿ ಕುಡಿಯೋಕ್ಕಂತ ನಿಲ್ಸಿದ್ವಿ. ಇನ್ನೊಂದು 20 ಕಿಲೋಮೀಟ್ರ್ ಇದೆ ಹೊರನಾಡು. ಸೊ ಹೊರನಾಡಿಗೆ ಹೋಗಿ ಅಲ್ಲಿಂದ ಕಳಸ ದೇವಸ್ಥಾನಕ್ಕೇನು ಹೋಗಲ್ಲ, ಅಲ್ಲಿಂದ ನೆಕ್ಸ್ಟು ಶೃಂಗೇರಿ ಹೋಗ್ಬೇಕಂತ ಪ್ಲ್ಯಾನು. ಸುತ್ತಾಗುತ್ತೆ, ಬಟ್ ಬೇಕಂತಾನೆ ಸುತ್ತೊಡಿತಿರೋದು. ಸೊ ವೀವಿಂಗ್ ಕಾಣುತ್ತೆ ನಮ್ಮದು ಮಾಮೂಲಿ ಕಾಫಿ ಶಾಪ್. ಈಗ ಒಂದು 2 ಬ್ಲಾಗಲ್ಲಿ ತೋರಿಸಿದ್ನಲ್ಲ, ಅದೇ ಶಾಪ್. ಏನಣ್ಣ? ಸೊ ಅಲ್ಲಿ ನಮ್ಮ ಕಾಫಿ ಬಂತು, ಕಾಫಿ ಕೊಡ್ತು ಹೊರಡೋಣ. ಪಂಚೆಲ್ಲ ಇದ್ದೀವಿ ಗುರು, ಪಂಚೆಲ್ಲ ಇದ್ದೀವಿ. ನೆನ್ನೆ ಹಾಕ್ಕೊಂಡವರು, ಏರ್ ಕಂಡೀಷನ್ ಚೆನ್ನಾಗಿದೆ ಅಂತ ಪಂಚೆಲ್ಲ ಇದೆ. ರಂಗ ಹೆಂಗೈತೆ? ಹಿಂಗೆ ಕಾಣುತ್ತೆ ನೋಡ್ರಿ, ಒಂದ್ಸರಿ ತೋರಿಸ್ಬಿಡ್ತೀನಿ. ಅದು ಮಾತ್ರ ಸೈಕಾಗೈತೆ. ಸೊ ಹೊರನಾಡು ರೀಚ್ ಆಗಿದ್ದೀವಿ. ಅಲ್ಲಿ ಮುಂದಕ್ಕೆ ನೀನೇನೋ ಮಾಡಬೇಡಣ, ಬೆಂಕಿ ಹಚ್ಚಿದ ನೋಡ್ರಿ ಗುಡ್ಡಕ್ಕೆ ಯಾರೋ, ಎಲ್ಲ ಸುಟ್ಟು ಕರಕ್ಲಾಗೈತೆ. ನಮ್ಮ ರಂಗನ್ ಥರ ಹೋಗಿ ದರ್ಶನ ಮಾಡ್ಕೊಂಬರ್ರಿ. ದೇವಸ್ಥಾನನೂ ತೋರಿಸ್ತೀನಿ, ಯಾಕಂದ್ರೆ ಯಾವ ವಿಡಿಯೋದಲ್ಲೂ ತೋರಿಸ್ತಿಲ್ಲ, ದೇವಸ್ಥಾನ ತೋರಿಸ್ತೀನಿ. ಬಸ್ ಬಂತಲೇ, ಬಾರೋ ಬಾರೋ. ಏನೋ ಮಾಡ್ತಿದ್ದೆ? ಡೋರ್ ಹಾಕ, ಕ್ಲೀನಾಗಿ ಲಾಕ್ ಮಾಡ್ತೀನಿ. ಹಾಕ್ದೇನಣ್ಣ? ಆಯ್ತು ಬರ್ರಿ ಹೋಗೋಣ. ಸೊ ದರ್ಶನ ಆಯಿತು ಗುರು, ಜನನೇ ಇರಲಿಲ್ಲ, ನೆಮ್ಮದಿಯಾಗಿ ದರ್ಶನ ಆಯ್ತು ಆರಾಮಾಗಿ. ಹಿಂಗಿದೆ ಹಿಂದ್ಗಡೆ ವ್ಯೂ. ನಮ್ಮ ರಂಗನಾಥ್ ಇಲ್ಲಿದ್ದಾನೆ. ಹಾಯ್ ರಂಗ. ನೀನು ಮಾತಾಡ, ಯಾಕೆ ಹಂಗಿದೀಯ? ಕಾರಲ್ಲಿ ಭಾರಿ ಡೈಲಾಗು, ಭಾರಿ ಮಾತಾಡಿದ್ದಾನೆ. ಎಲ್ಲ ಹಾಕ್ತಿರ್ತೀನಿ ನೋಡ್ರಿ. ಸೊ ಇಲ್ಲಿ ಆಟ ಸಾಮಾನು ಏನಾದರೂ ಬೇಕಂದ್ರೆ ಎಲ್ಲ ಸಿಗುತ್ತೆ ಅಲ್ಲಿ. ಅಕ್ಕಿ ದಾನ ಮಾಡೋರು ಯಾರಾದ್ರೂ ಇದ್ದಂದರೆ ಅಲ್ಲಿ ಅಕ್ಕಿ ಸಿಗುತ್ತೆ. ನೀವು ಮನೆಯಿಂದ ತರ್ತೀನಿ ಅಂದರೆ ತರ್ಬೋದು. ಆ ಕಡೆ ಊಟದಲ್ಲೂ ದೇವಸ್ಥಾನ, ಕೆಳಗಡೆ ಇದು ಲಗೇಜ್ ರೂಮು. ಇಲ್ಲಿ ಬೈಕ್ ಇಲ್ಲಿವರೆಗೂ ಬರುತ್ತೆ, ಕಾರಲ್ಲೇ ಲಾಸ್ಟು. ಸೊ ಹಿಂಗಿದೆ, ಮಳೆಗಾಲದಲ್ಲಿ ಬಂದರೆ ಇನ್ನೂ ಮಸ್ತಾಗಿ ಕಾಣುತ್ತೆ ಅಲ್ಲೆಲ್ಲ. ಡೋರಿಮಾನ್ ಬೇಡ, ಸಿಂಚಾನ್ ಬೇಕು. ನನಗೆ ಸಿಂಚಾನ್ ಬೇಕು, ಚಡ್ಡಿ ಹಾಕಿರ್ಬೋದು. ಇಲ್ಲಪ್ಪ, ನನಗೆ ಸಿಂಚಾನೇ ಬೇಕು, ಚಡ್ಡಿ ಹಾಕಿರ್ಬೋದು. ಎಲ್ಲೋ ಅಲ್ಲಿ ಎಷ್ಟು ವರ್ಷ ಆಯ್ತು ಗುಬ್ಬಿ ನೋಡಿ. ಅಲ್ಲಿ ನೋಡ್ರಿ, ಆ ಪಾಪ ಎಷ್ಟು ಚೆನ್ನಾಗಿ ಆಟ ಆಡ್ತೈತೆ ಕೆಳಗೆ. ಸೊ ಈಗ ಇಲ್ಲಿ ಕುದುರೆಮುಖ ಮೇಲೆ ಶೃಂಗೇರಿ. ಲೆಟ್ಸ್ ಗೋ. ಹಾಯ್ ಫ್ರೆಂಡ್ಸ್, ನನಗೇನೋ ನೋವು ಅಂತಿದ್ದ, ಒಂಚೂರು ಮಾತಾ ಮಸಾಜು
ಏನಿಲ್ಲ ರಂಗೋಲಿ ಸ್ಪರ್ಧೆ ಐತಾ ಇವತ್ತು. ನಾನ್ ರೆಡಿ. ಏ ಇಲ್ಲ ಕಣ, ಏನೋ ಪೂಜೆ ಇರಬೇಕು. ಯಾವ ದೇವಸ್ಥಾನದ ನಿನ್ನೆ ಧರ್ಮಸ್ಥಳದಲ್ಲಿ ಏನಿತ್ತೇಳು, ಬ್ರಹ್ಮ ಕಳಸ ವಿಶೇಷ ಪೂಜೆ ತಾನೆ. ಇಲ್ಲೂ ಏನೋ ಪೂಜೆ ಐತೆ. ಇಲ್ಲೂ ಏನೋ ರಂಗೋಲಿ ಹಾಕ್ತಾರೆ. ಮಜ್ಜಿಗೆ ಮಾಡೋದ್ಬಿಟ್ರೆ ಏನಿಲ್ಲ. ಇವಂದು ಸ್ಪೆಷಾಲಿಟಿ ಏನಂದ್ರೆ ಮಜ್ಜಿಗೆ ಮಾಡೋದು. ಬ್ರೋ ಹೇಳು ಬ್ರೋ, ನಿನ್ ಮಜ್ಜಿಗೆ ಸ್ಪೆಷಲ್ ಐತೆ ಏನು? ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಓಕೆ, ಐ ಆಮ್ ಸಿಂಗಲ್ ಪೀಸ್. ಯು ಡೋಂಟ್. ಊಟ ಮಾಡೋದು ನೋಡ್ತಾ ಇದ್ದೀನಿ. ಐಸೆ ಇನ್ನು ಊಟ ನಮ್ಮ ಸುಜಿತ್ ಅಲ್ಲಿದ್ದಾನೆ, ಆ ಪಾಪು ಜೊತೆ ಆಟ ಆಡ್ತಿದ್ದಾನೆ. ನಾವೀಗ ಹೋಗೋಣ ಬರ್ರಿ. ಅವ್ರೇನು ಬರ. ಸೊ ಈಗ ಹೊರಡ್ತಿದ್ದೀವಿ. ಕೆಳಗಡೆ ಬಂದೆ ನಡ್ಕೊಂಡು. ಇಲ್ಲಿಂದ ಎಂಟ್ರಿ ಇದೆ ನೋಡ್ತಿದ್ದೀರಲ್ಲ, ಇದೇ ಎಂಟ್ರಿ, ಇದೆ ಎಕ್ಸಿಟ್ಟು. ಆ ಕಡೆಯಿಂದನೂ ಇಳಿಬೋದು ಆಯಿತಾ. ಈಗ ಇಲ್ಲಿಂದ ಹೊರಡೋಣ. ಈ ವಿಡಿಯೋಲಿ ಇಷ್ಟೇ, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ?